ನಾ ಹೇಳ್ದಾಗ ನೀ ಕೇಳ್ಬೇಕಿತ್ತು ಬಿಡ ಯವ್ವ. ಈಗ ಹತ್ರ ಏನ್ ಬರುತ್ತಾ ಬಿಡಿ, ಈಗ ಸಮಾಧಾನ ಮಾಡ್ಕೋ. ಹೋಗ್ಯಾರಲ್ಲ ಕರ್ಕೊಂಡ್ ಬರ್ತಾರ ಹುಡುಗಿನ, ಕಂಪ್ಲೇಂಟ್ ಕೊಟ್ಟು ಹುಡುಕ್ತಾರ. ಈಗ ಮತ್ ನೀವು ಅಲ್ಲಿ ಹೋಗಿದ್ರಲ್ಲ, ಅಲ್ಲೂ ಇಲ್ಲನೇ ಏರಿ ಮ್ಯಾಗ? ಇಲ್ರಿ ಮಾವಾರ, ಯಾ ಏರಿ ಮ್ಯಾಗೂ ಇಲ್ರಿ. ಎಲ್ಲಾರ ಮನೇನು ಒಂದು ಮನಿ ಬಿಡ್ಲಾರ್ದಂಗೆ ಕೇಳ್ಕೊಂಡ್ ಬಂದೇವ್ರಿ ಮಾವಾರ. ಎಲ್ಲೂ ಇಲ್ರಿ ಹುಡುಗಿ. ಆಗ್ಲೇ ಕತ್ಲಾಕತ್ತೈತ್ರಿ ಮಾವಾರ. ನನ್ನ ಮಗಳು ಬೇಕು ನನಗೆ, ನನ್ನ ಮಗಳು ಬೇಕು. ಮಧ್ಯಾಹ್ನ ಉಂಡಿಲ್ರಿ ಆಕಿ ಮಾವಾರ, ಮಧ್ಯಾಹ್ನನ ಉಣ್ಲಿಲ್ರಿ ಆಕಿ. ಆಟ ಆಡಕ್ ಹೋಗಿ ಬರ್ತೀನಿ ಅಂತಂದ್ಲು. ಒಂದ್ 5 ನಿಮಿಷ ಬಾರವ ಅಂತ ಕಳಿಸಿದ್ ನೋಡ್ರಿ. ವಾಪಸ್ ಅನ್ನ ಹಾಲು ಅಕ್ಕನ್ ಕಲಿಸ್ಕೊಂಡು ಉಣ್ಣಾಕ್ ಕರಿಯಕ್ ಹೋದ್ರ ಅಲ್ಲೇ ಇಲ್ರಿ. 5 ನಿಮಿಷ ರೀ ಮಾವಾರ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗನ ಇಲ್ರಿ ಹುಡುಗಿ. ಯವ್ವ ಸಂಗೀತವ, ಸಮಾಧಾನ ಮಾಡ್ಕೊ. ಹೋಗ್ಯಾರಲ್ಲ ಹುಡುಕ್ಯಾನ್ ಬರ್ತಾರ, ಸಮಾಧಾನ ಮಾಡ್ಕೊ. ಅಲ್ರಿ ಅತ್ತಿಯರ, ನೀವು ಹಿಂಗೆ ಹತ್ಕೊಂಡ್ ಕುತ್ಕೊಂಡ್ರಿ, ಯಾರು ಧೈರ್ಯ ಹೇಳ್ತಾರೆ ಹೇಳ್ರಿ ಸಂಗೀತಕ್ಕಗ? ಏನು ಆಗಲ್ರಿ. ನಮ್ಮ ಪುಟ್ಟಿಗೆ ನನ್ನ ಮನಸ್ಸು ಹೇಳಕತ್ತೈತಿ, ನಮ್ಮ ಪುಟ್ಟಿಗೆ ಏನು ಆಗಲ್ಲ. ನನಗೂ ಭಾಳ ನೋವಾಕತ್ತೈತಿ. ಆದ್ರೆ ಧೈರ್ಯಗಟ್ಟಿ ಹಿಂಗೆ ಹತ್ಕೊಂಡ್ ಕುತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ರಿ ಅತ್ತಿಯರ. ಬರ್ರಿ ಬರ್ರಿ ಒಳಗೋಗ್ಬರ್ರಿ. ದೇವ್ರ ಮುಂದೆ ದೀಪ ಹಚ್ಚಿ ಬಾ. ಸಂಗೀತಕ್ಕ ಬಾ, ದೇವರಿಗೆ ಮಂಜುನಾಥಗ ಮುಡುಪು ಕಟ್ಟಿಡು ಬಾ. ಬಾ, ಏನಾಗಲ್ ಬಾ, ಉಳಿಸ್ತಾನ ಬಾ ದೇವ್ರು. ನಂಗೆ ಯಾಕ ಇವತ್ತು ನಿಮ್ಮ ಜೊತೆಗೆ ಒಂದು ವಿಷಯ ಶೇರ್ ಮಾಡ್ಕೋಬೇಕಂತ ಅನ್ಸಕತ್ತೈತಿ. ಮಾಡ್ಕೊತೀನಿ. ನಂಗೆ ನಿಜವಾಗ್ಲೂ ಈಗ ದೇವ್ರ ಮೇಲೆ ನಂಬಿಕೆ ಇಲ್ಲ. ನಂಗೆ ಭಾಳ ಕಷ್ಟನೂ ಆಗುತ್ತೆ. ದೇವ್ರದನ ಒಳ್ಳೇದು ಮಾಡ್ತಾನ ಅಂತಂದು ಹೇಳಕ್ಕೂ ನಂಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಅದು ವರ್ಡ್ ಹೇಳಕ್ಕೂ ವಿಡಿಯೋಗೋಸ್ಕರ ಹೇಳ್ತೀನಿ. ನಾನು ನಿಜವಾಗ್ಲೂ ಇಷ್ಟು ದೇವ್ರು ನಂಬ್ತಿದ್ನಿ ಅಂದ್ರೆ, ಏನಾರ ನಂಗೆ ಕೆಟ್ಟದಾದ್ರೆ, ಯಾರ ನಂಗೆ ಏನಾರು ಕೆಟ್ಟದ್ದು ಮಾಡ್ಯಾರ ಅಂತ ಗೊತ್ತಾದ್ರೆ ನಾವು ಫಸ್ಟ್ ವರ್ಡ್ ನಾ ಹೇಳ್ತಿದ್ದಿದ್ದು ದೇವ್ರತನ ಒಳ್ಳೇದು ಮಾಡ್ತಾನ ಅಂತ ನಾ ಹೇಳ್ತಿದ್ದೆ ನಾನು. ಆದರೆ ಈಗ ಅದನ್ನು ಹೇಳೋ ಶಕ್ತಿ ನನಗಿಲ್ಲ, ಅಥವಾ ನಂಬಿಕೆನೂ ನನಗಿಲ್ಲ. ಎಲ್ಲನೂ ಅದನ್ನ ನಂಬ್ದಾಗ ನಾನು, ನೀನು ಪ್ರಯತ್ನ ಮಾಡು, ಫಲನ ದೇವ್ರಿಗೆ ಬಿಡು, ಒಳ್ಳೇದು ಕೆಟ್ಟದ್ದು ಅತಗ ಬಿಡು ಅಂತಂದು ನಂಬಿದ್ದಾಕಿ. ಆದರೆ ನನಗೆ ಯಾವಾಗ ಭಾಳ ಅನ್ಯಾಯ ಆಯಿತು, ಅವಾಗಿಂದ ನಾನು ನಿಜವಾಗ್ಲೂ ದೇವ್ರು ನಂಬ್ತಿಲ್ಲ. ನಾ ಬೇರೆಯವ್ರದ್ದು ಯಾರ ನಂಬಿಕೆಗೂ ನಾನೇನು ಧಕ್ಕೆ ಮಾಡ್ತಾಯಿಲ್ಲ. ನಂಗೆ ನೋವು ಆಗಿರೋ ಕಾರಣಕ್ಕೆ ನಾನು ಆ ಥರ ಹೇಳಿದೆ ಅಷ್ಟೆ. ಕ್ಷಮಿಸ್ರಿ. ಬೇರೆ ಯಾರ ನಂಬಿಕೆಗಾರ ಏನಾರ ನಾ ಹರ್ಟ್ ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನಾ ವಿಡಿಯೋ ಮುಂದುವರ್ಸೋಣ. ಅದೆಲ್ಲ ಬೇಡ ಅನ್ಸುತ್ತಾ, ಹೇಳ್ಬೇಕನ್ನಿಸ್ತು, ಬಟ್ ಯಾಕೋ ಆಗ್ತಿಲ್ಲ. ಕತೆ ಮುಂದುವರ್ಸೋಣ ರೀ. ಬಟ್ ಭಾಳ ಕನೆಕ್ಟ್ ಆಗ್ಬಿಡುತ್ತೆ ನಂಗೆ ಇದು ಮಾಡಬೇಕಾದಾಗ ಈ ಸ್ಟೋರಿ. ಏನು ಮಾಡಲ ಯವ್ವ, ಇಲ್ಲೇ ಅಂಗಳದಾಗ ಎಷ್ಟು ಚೆಂದ ಆಡ್ಕೊಂತ ನಿಂತಿತ್ತು ನನ್ನ ಮೊಮ್ಮಗಳು. ಈಗ ಎಲ್ಲಿ ಹುಡುಕ್ಲ ಯವ್ವ ನನ್ನ ಮೊಮ್ಮಗಳನ್ನ ನಾನು? ಎಲ್ಲಿ ಹುಡುಕ್ಲಿ? ಇದು ಏನು ಕರ್ಮನ ಯವ್ವ, ಇದು ಏನು ಕರ್ಮ? ಸಂಗೀತಕ್ಕ ಬಾ, ದೇವ್ರ ಮುಂದೆ ದೀಪ ಹಚ್ಚಿ ಮುಡ್ಬು ಕಟ್ಟ ಬಾ ದೇವ್ರಿಗೆ. ನೀನು ಆಕಿ ತಾಯಿ ಸಮಾನನಲ್ಲ ಗೀತಾ, ನೀನ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಮುಡ್ಬು ಕಟ್ಟಿಡು ಹೋಗು. ನಂಗೆ ಏನು ಮಾಡೋಕ್ಕೂ ಮನಸ್ಸಾಗವಲ್ದು. ನನ್ನ ಮಗಳ ಮುಖ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ನಾನಂತರೂ ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಸಂಗೀತಕ್ಕ, ನಾ ಏನು ಹೇಳಕತ್ತೀನಿ ಒಂದು ಸ್ವಲ್ಪ ಕೇಳ್ರಿ. ಪುಟ್ಟಿಗೆ ನಿಜವಾಗ್ಲೂ ಏನೂ ಆಗೋದಲ್ಲ. ನನ್ನ ಮೇಲೆ ನಂಬಿಕೆ ಇಡ್ರಿ. ನೀವು ನಂಬಿರೋ ದೇವ್ರನ್ನ ನಂಬ್ರಿ. ದೇವ್ರು ಯಾವತ್ತೂ ನಮ್ದರ ಕೈ ಬಿಡಲ್ಲ. ರೀ ಬಂದ್ರೇನ? ಏನಂದ್ರೆ ಪೊಲೀಸರು 24 ಗಂಟೆ ಆಗೋವರೆಗೂ ಮೊದ್ಲು ಕಂಪ್ಲೇಂಟ್ ತಗೊಳಲ್ಲ ಅಂತ ಅಂದ್ರು ಪೊಲೀಸರು. ಆಮೇಲೆ ನಾವು ಹೇಳಿದ್ವಿ, ಇಲ್ಲ ಆಕಿ ಭಾಳ ಸಣ್ಣಕ್ಕೆದಳ, ಈಗ ಆಕಿಗೆ 6 ವರ್ಷ, ಇನ್ನೂ ಆಕಿ ಏನು ಅಷ್ಟು ಗೊತ್ತಾಗೋದಿಲ್ಲ ಅಂತಂದ್ವಿ. ಅದಕ್ಕೆ ಕಂಪ್ಲೇಂಟ್ ತಗೊಂಡಾರ. ಸುತ್ತಮುತ್ತ ಎಲ್ಲ ಹುಡುಕ್ಸಕತ್ತಾರ. ಈಗ ನಮ್ಮೂರಿಗೂ ಬರ್ತಾರಂತ, ಬಂದು ಕೇಳ್ತಾರಂತ, ಹುಡುಕಕತ್ತೀವಂತ ಹೇಳ್ಯಾರ. ನನಗೇನ ಆಕಿ ಮೋನಿಕನ ಏನೋ ಮಾಡ್ಯಾಳ ಅಂತ ಅನ್ಸಕತ್ತೈತ್ರಿ ಅತ್ತಿಯಾರ. ಕರೆನ ಆ ಮೋನಿಕನ ಏನೋ ಮಾಡ್ಯಾಳ ನನ್ನ ಮಗಳಿಗೆ. ಕರೆನ ಆ ಮೋನಿಕನ ಏನೋ ಮಾಡ್ಯಾಳ್ರಿ. ಹ್ಞೂನಯ್ಯವ್ವ, ನನಗೂ ಅದ ಅನ್ಸಕತ್ತೈತಿ. ಇಲ್ಲ ರಮೇಶ, ಆಕಿ ಫೋನ್ ಮಾಡ್ಲಾ? ಆ ಹಳೆ ಬಿಡಾಡಿ ಎಲ್ಲದಾರು ಕೇಳಲ್ಲ ಆಕಿಗೆ. ಯವ್ವ, ನಾನು ಆಕಿಗೆ ಫೋನ್ ಮಾಡಿದ್ದೆ. ನನಗೂ ಡೌಟ್ ಅದ ಬಂತು. ಈ ಅವಳು ರಾಕ್ಷಸಿನ ಏನೋ ಮಾಡ್ಯಾಳ ನನ್ನ ಪುಟ್ಟಕ್ಕಂತಂದು ಅಗಲಿಂದ ನಾ ಫೋನ್ ಮಾಡಕತ್ತೀನಿ. ಒಟ್ಟ ಕನೆಕ್ಟ್ ಆಗೋಲ್ದು ಫೋನು. ಆಕಿ ನಾಟ್ ರೀಚಬಲ್ ಬರ್ತಾ, ಒಮ್ಮೆ ಸ್ವಿಚ್ ಆಫ್ ಬರುತ್ತಾ. ಎಲ್ಲ ಆಕಿನೂ ಹುಡುಕಿ ಬಂದೀನಿ. ಈಗ ಆಕೆ ಎಲ್ಲೂ ಸಿಕ್ಕಿಲ್ಲ. ಈಗ ನಾವು ಅದಕ್ಕೆ ಪೊಲೀಸರಿಗೂ ಹೇಳಿ ಬಂದೀವಿ. ಅವ್ರಿಗೆಲ್ಲ ಗೊತ್ತೈತಲ್ಲ, ಮೋನಿಕನ್ ಮೇಲೆ ಡೌಟ್ ಐತೆ ಅಂತ ಹೇಳಿ ಬಂದೀವಿ. ಅವರು ಇನ್ನೊಬ್ರು ಯಾರೋ ಹೊಸದಾಗಿ ಬಂದಿದ್ರು, ಅವ್ರು ಬರ್ತಿದ್ರಲ್ಲ, ಅವರು ಸುಬ್ರಹ್ಮಣ್ಯಮು, ಕೌಸಲ್ಯ, ಅವ್ರು ಯಾರೂ ಇರಲಿಲ್ಲ. ಬೇರೆ ಇನ್ನೊಂದಿಬ್ರು ಇದ್ರು. ಅದಕ್ಕೆ ನಾ ಹೇಳಿ ಬಂದೀನಿ ಅವ್ರಿಗೆ. ಇಲ್ಲ ಈ ಥರ ಅಂತಂದು ಅವ್ರು ಇಲ್ಲ ಆಡ್ರಿ, ನಾವು ನೋಡ್ತೀವಿ, ಮೊದ್ಲು ಆಕಿನ ಹುಡುಕ್ತೀವಿ, ಹಾಗಾದ್ರೆ ಆಕಿ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತ ಅಂದಾರ. ಅದ ಅಂದ್ವಲ್ಲ, ಮತ್ತೆ ಮೊದ್ಲು 24 ಗಂಟೆ ಆಗೋವರೆಗೂ ಕಂಪ್ಲೇಂಟ್ ತಗೊಳಲ್ಲ. ಯಾಕಂದ್ರೆ ಇಲ್ಲೇ ಎಲ್ಲಾರು ಹೋಗಿರ್ತಾರ, ಅಷ್ಟಂತಲೇ ಸಿಕ್ಕಾಬಿಡ್ತಾರ ಊರನರ್ಗೆ. ತಲೆ ಕೆಡ್ಸ್ಕೊಬೇಡ್ರಿ ಹೋರಿ ಅಂದ್ರವ್ರು. ನಾವು ಆಮೇಲೆ ಹೇಳಿದ್ವಿ, ನಾನು ಅಣ್ಣ, ಇಲ್ಲ ಹಿಂಗತ ಆಗೈತೆ ಅಂತಂದು. ಅದಕ್ಕೆ ಈಗ
ಹ್ಞೂ ಒಂದು ಕಂಪ್ಲೇಂಟ್ ತೊಗೊಂಡಾರ ಹುಡ್ಕಾಕತ್ತಾರ ಅವರು ನಮ್ಮ ಹಿಂದನ ಬಂತ ಜೀಪ್ ಊರು ತುಂಬ ಹುಡ್ಕಾಕತ್ತಾರ ಈಗ ಮೊದ್ಲು ಅಕ್ಕಿನ ಹುಡುಕ್ತಾರ ಈಗ ಆ ರಾಕ್ಷಸಿನ ಹುಡುಕ್ತಾರ ಈಗ ಊರು ಬೆಂಡ್ಲಿ ಹಳೆ ಬಿಡಾಡಿ ಎಲ್ಲಿದ್ದ ಬಂದು ನಮಗೆ ಜೋಡಾಗಿತ್ತ ಏನ ನಮ್ಮ ಮನಿದು ಒಂದು ಕೂಸು ನಮ್ಮ ಮನೆಗೆ ಇರೋದು ಅದು ಒಂದು ಕೂಸು ಅದು ಒಂದಿಟ್ಟು ಜುಟ್ಟ ಹಾರಿಸು ಅಂತ ಟಣ ಟಣ ಅಂತಂದು ಇತ್ಲಗಿಂದ ಇತ್ಲಾಗ ಹಾರಾಡ್ಕೊಂತಿತ್ತ ಏನು ಮಾಡಾಳ ಏನ ಉಣ್ಣಕರ ಕೊಟ್ಟಾಳ ಇಲ್ಲ ನನ್ನ ಮೊಮ್ಮಗಳಿಗೆ ಉಣ್ತಾ ಇಲ್ಲ ಎಲ್ಲೈತೇನ ನನ್ನ ಮೊಮ್ಮಗಳು ಅತ್ತೆಯಾರ ನನ್ನ ಮಗಳು ಬೇಕ್ರಿ ಅತ್ತೆಯಾರ ರೀ ಹೆಂಗಾರ ಮಾಡಿ ಕರ್ಕೊಂಬರ್ರಿ ಪಟ್ಟಕ್ಕನ್ನ ಹೆಂಗಾರ ಮಾಡಿ ಕರ್ಕೊಂಬರ್ರಿ ಈಗ ಹೇಳ್ತೀಯಲ್ಲೇ ನಾಯಿ ನೀನು ಗೊತ್ತಾಗದಲ್ಲ ನಿನಗೆ ತಾಯಿ ನೀನು ನಾಯಿ ನೀನು ಒಂದೇಟ್ರ ಖಬರ್ ಇರ್ತಿತ್ತ ನಿನಗೆ ಎಂದ್ರ ಚೆನ್ನಾಗಿ ನೋಡ್ಕಂಡ್ಯಾ ಇಲ್ಲ ಗೀತಾವ್ ನೋಡ್ಕೊಂತಿದ್ಲು ಇಲ್ಲ ನಮ್ಮವ್ ನೋಡ್ಕೊಂತಿದ್ಲು ಇಲ್ಲ ನಾವ್ಯಾರ ನೋಡ್ಕೊಂತಿದ್ವಿ ಒಂಚೂರ ಖಬರ್ ಇತ್ತ ನಿನಗೆ ರೀ ನಿಮಗೆ ಗೊತ್ತಾಗಲ್ರಿ 9 ತಿಂಗಳು ಹೊತ್ತು ಹೆತ್ತು ಹೊಟ್ಟೆಗಿದ್ದ ಹಿರುತ್ತಾಗಿದ್ದೀರ ಮಗಳಕಿ ನಾನಕಿ ನೋಡ್ಕೊಂತಿದ್ದೀನ್ರಿ ಎಲ್ಲ ಜನ ಇದ್ರಲ್ಲ ನೋಡ್ಕೊಂತಾರ ಬಿಡು ಅಂತಂದು ಒಂಚೂರು ನಿರ್ಲಕ್ಷ್ಯ ಮಾಡಿದೀನಿ ಮನೆ ತುಂಬ ಜನ ಇದ್ರಂತಂದು ಇಲ್ಲ ಅಂದ್ರೆ ನಾನು ನನ್ನ ಮಗಳು ನೋಡ್ಕೊಳ್ಳಲ್ಲನ್ರಿ ನನ್ನ ಮಗಳನ್ನ ನೋಡ್ಕೊಂತೀನಿ ಆಕೇನಾರ ಮೋನಿಕಾ ಏನಾರ ನನ್ನ ಮಗಳ ಕರ್ಕೊಂಡು ಹೋಗಿದ್ದ ನಿಜ ಆಗ್ಬೇಕಲ್ಲ ಆ ಮೋನಿಕನ ಮಾತ್ರ ಇಲ್ಲಡಿಲಿ ತುಂಡು ಕಟ್ ಮಾಡಿ ನಾನು ಹಾಕ್ತೀನಿ ರಮೇಶ ನೀನ್ ಯಾವ್ದ ಕಾರಣಕ್ಕೂ ಅಡ್ಡ ಬರಂಗಿಲ್ಲಲ್ಲ ನೀನು ಹೇಳಿ ನೋಡ್ ನಾ ನಿನಗ ಯಾರು ಅಡ್ಡ ಬರ್ತಕ್ಕದ್ದಲ್ಲ ನನ್ನ ಮಗಳು ಏನಾರ ಸಿಗಬಾರ್ದು ನನಗ ಲೇ ಸಂಗೀತಿ ಮೊದ್ಲು ನಿಂದ ಹೆಣ ಕಟ್ಟದ್ ನಿಂದ ಹೆಣಾನ ಸಿಂಗಾರ ಮಾಡಿ ಆಮೇಲೆ ಆ ರಂಡಿ ಮೋನಿಕಾಗೈತಕ್ಕಿಗೆ ಎಣ್ಣ ಈ ಸರಿ ತಲೆನೇ ಕೆಶಬೇಡ ಈ ಸರಿ ಆಕಿ ಕರೆನ ಮೋನಿಕಾ ಏನಾರ ನಮ್ಮ ಪುಟ್ಟಿಕನ್ ಕರ್ಕೊಂಡು ಹೋಗಿದ್ದು ನಿಜ ಆತಂದ್ರ ನೀನ್ ಏನಾರ ಮಾಡು ಇಬ್ಬರು ಸೇರಿ ಕೊಚ್ಚಿ ಕೊಂದು ಜೈಲಿಗೆ ಹೋಗೋಣಂತ ಟೆನ್ಷನ್ ಆಗ್ಬೇಡ ನೀನು ಮೊದ್ಲು ಪುಟ್ಟಕ್ಕನ ಹುಡ್ಕನ ನಾವು ಮನ್ಯಾಗ ಕುಂತ್ಕೊಂಡು ಹೆಣ್ಮಕ್ಳ ಜೊತೆಗೆ ಕುತ್ಕೊಂಡ್ರೆ ನಡೆಯೋದಲ್ಲ ಮೊದ್ಲು ಪುಟ್ಟಿನ ಹುಡ್ಕೊಂಬರೋಣ ನಡಿ ನಡಿ ಅಣ್ಣ ಏಯ್ ಸುರೇಶ ರಮೇಶ ಕೇಳ್ರಿಲಿ ಸಿಟ್ನ್ಯಾಗ ಯಾವ್ದ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೋಬೇಡ್ರಿ ಏನು ಆಕೇನ್ರ ಖರೇನ ನಮ್ಮ ಪುಟ್ಟಿಂಗ್ ಕರ್ಕೊಂಡು ಹೋಗಿದ್ಲ ಅಂದ್ರೆ ಕರ್ಕೊಂಬರ್ರಿ ಜುಟ್ಟಿಡ್ದು ಎಳ್ಕೊಂಡು ದರ ಊರಾಗೆಲ್ಲ ಮೆರವಣಿಗೆ ಮಾಡಿಕಿನ್ನ ಪೊಲೀಸ್ರಿಗೆ ಒಪ್ಸನ ಯಾವ್ದ ಕಾರಣಕ್ಕೂ ನೀವಿಬ್ರು ಕಾನೂನ ಕೈ ತಗೋಬೇಡ್ರಿಪ್ಪ ಏನು ಬೇಡ ಇಲ್ಲಡ ನೀನು ಇನ್ನು ಆಗ ಹೋಗೋದಿದಿ ಬೇಡ ಇಬ್ಬರದು ಸಣ್ಣ ವಯಸ್ಸೈತಿ ಜೈಲಿಗೆ ಹೋಗಿ ಕುಂತ್ರ ಆಗದೆ ಇರೋದು ಹೋಗದೆ ಇರೋದು ಯಪ್ಪ ಹೇಳೋದ್ ಮಾತು ಕೇಳ್ರಿ ಸಮಾಧಾನವಾಗಿರ್ರಿ ಲಾ ನೀವು ಬ್ಯಾಡ್ರಲ್ಲೋ ನೀವೇನು ಮಾಡ್ಬೇಡ್ರಲ್ಲೋ ನನ್ನ ಮೊಮ್ಮಗಳನ್ನ ಇಲ್ಲಡ ಇಲ್ಲಿ ಕರ್ಕೊಂಡೋಗಿರ ಉಳ್ಳ ಏನಿಲ್ಲ ನಾನು ಕೊಚ್ಚಿ ಕೊಲೆ ಆಗ್ತೀನಿ ನಂದು ಆಗೈತಿ ಹೋಗೈತಿ ನಾನು ಜೈಲಿಗೆ ಹೋದ್ರು ಚಿಂತಿಲ್ರಲ್ಲ ನಾನು ಮಾಡ್ತೀನಿಲ್ಲ ಆಕಿಗೆ ಮೋನಿಕಾ ಅಂದ್ರೆ ನಾನು ಸಿಂಗಾರ ಮಾಡ್ತೀನಿ ಆಕಿ ಹೆಣಾನ ಹುಡ್ಕ್ಯಾಂಬರಲ್ಲ ನೋಡ್ರಿ ನನ್ನ ಮೊಮ್ಮಗಳಿಲ್ದ ನೀವಿಬ್ರು ಏನಾರ ನನ್ನ ಮನೆಗೆ ಕಾಲಿಟ್ರಿ ಅಂದ್ರೆ ನಿಮ್ಗ ಹೊಡೆದು ಬಿಡ್ತೀನಿ ನಾನು ನನ್ನ ಮೊಮ್ಮಗಳ ಕರ್ಕೊಂಡ ಕಾಲಿಟ್ರಿ ನೀವು ಮನ್ಯಾಗ ಹೋರಿ ಅಣ್ಣ ಒಂಚೂರು ಅತ್ತಿಗೆ ಮಗ ಸಮಾಧಾನ ಮಾಡು ಪಾಪ ಬಾ ನಾನದಿನಲ್ಲ ನನ್ನ ನಂಬು ನಾನು ಹುಡ್ಕೊಂಬರ್ತೀನಿ ನನ್ನ ಮಗಳನ್ನ ನನಗೂ ಮಗಳ ನಿನಗೂ ಮಗಳ ಹಾಳ ಬಾ ಇದ ಹೋಗು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೊಂಚೂರು ಮುಡುಪು ಕಟ್ಟಿಡು ಎಲ್ಲಿದ್ರು ನನ್ನ ಮಗಳು ಸೇಫ್ ಆಗಿ ಮನೆಗೆ ಬರ್ಲಿ ಅಂತಂದು ಕೇಳ್ಕೊ ಹೋಗು ಎದ್ದೋಗಿ ಮಗ ತಕೊಂಡು ದೀಪ ಹಚ್ಚಿ ಮೂರು ಸಂಜೆಲ್ಲ ಹೆಣ್ಮಕ್ಳು ಅಳಬಾರ್ದು ಯಾರು ಅಳಬಾರ್ದು ಹೋಗು ನೀನಾ ದೊಡ್ಡಕ್ಕಾಗಿ ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಹೆಂಗ್ ಬೇ ಹೇಳಿ ನೀನಾ ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರ ನಮಗೆ ಹೆಂಗ್ ಧೈರ್ಯ ಬರುತ್ತೆ ಎಲ್ಲಾರ್ಗು ಹೋರಿ ಮೊದ್ಲ ನನ್ನ ಮೊಮ್ಮಗಳ ಮನೆಗೆ ಕರ್ಕೊಂಬರ್ರಿ ಆಮೇಲೆ ಏನಾರ ಮಾತಾಡುವಂತೆ ನಾಳದಲ್ಲ ಹೋರಿ ಹ್ಞೂ ಮೊದ್ಲು ನನ್ನ ಮಗಳ ಕರ್ಕೊಂಬಂದ್ಬಿಡ್ರಿ ಮನೆಗೆ ನನ್ನ ಮಗಳು ಬಂದ್ಬಿಡ್ಲಿ ಮನೆಗೆ ನನಗೇನು ಬೇಡಪ್ಪ ನೀವು ಕರ್ಕೊಂಬಂದ್ಬಿಡ್ರಿ ಇನ್ನು ಮೇಲಕ್ಕಿನ ಕಣ್ಣಿಟ್ಟ ಚಂದಾಗ ನೋಡ್ಕೊಂತೀನಿ ನಾನು ಇನ್ನೆಂದು ಆಕಿನೆಲ್ಲೂ ಕಳ್ಸೋದಲ್ಲ 2 ನಿಮಿಷನೂ ಆಕಿನ ಬಿಟ್ಟಿರೋದಿಲ್ರಿ ದೇವ್ರಣೆಗೂ ಹೇಳ್ತೀನಿ ನಿಮ್ಮ ಮನೆಗೂ ಹೇಳ್ತೀನಿ ನಾನು ಇನ್ನೆಂದು ಫೋನ್ ನೋಡಲ್ಲ ನನ್ನ ಮಗಳನ್ನ ಕರ್ಕೊಂಬಂದು ನನಗೆ ಕೊಟ್ಟು ಬಿಡ್ರಿ ಅಣ್ಣ ಬಾ ಹೋಗುಂಬಾ ಪುಟ್ಟಕ್ಕ ಹುಡ್ಕೊಂಬರಂಬ ಕಣ್ಣರ್ಸ್ಕೊ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಹೋಗು ನಮಗಂಕರು ಬೇರೆ ದಾರಿಲ್ಲ ದೇವ್ರು ನಂಬೋದನ್ನ ಬಿಟ್ಟು ನಮಗೇನು ದಾರಿಲ್ಲ ಹೋಗು ಧೈರ್ಯವಾಗಿರು ಏನು ನಾನು ಪುಟ್ಟಕ್ಕನ ಕರ್ಕೊಂಡು ಮನೆಗೆ ಬರ್ತೀನಿ ಯವ್ವ ನೀನು ಅಷ್ಟೇ ಬೇ ಧೈರ್ಯವಾಗಿರು ಪುಟ್ಟಕ್ಕನ ಕರ್ಕೊಂಡ ಬರ್ತೀವಿ ಯಾರು ಏನು ಟೆನ್ಷನ್ ಆಗ್ಬೇಡ್ರಿ ಕರ್ಕೊಂಡ ಬರ್ತೀವಿ ನಾವು ಪುಟ್ಟಕ್ಕನ ಕರ್ಕೊಂಡ ಮನೆಗೆ ಬರ್ತೀನಿ ಅದು ಎಷ್ಟು ದಿನರ ಯಾಕಾಗ್ಲಿ ಬಾಲು ರಮೇಶ್ ಹೋಗೋಣ